ಮಹಾನಗರ ಪಾಲಿಕೆಯ ಚುನಾಯಿತ ಸದಸ್ಯರು ತಮಗೆ ಬರುವ ಲಂಚ ಅಥವಾ ಕಮಿಷನ್ ಹಣವನ್ನು ಪ್ರಾಮಾಣಿಕವಾಗಿ ಮತ್ತು ಸಮವಾಗಿ ಹಂಚಿಕೊಳ್ಳುವುದಾಗಿ ಗಂಗಾಜಲ ಕೈಯಲ್ಲಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿರುವ ಪ್ರಮಾಣ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಬಿಜೆಪಿ ಆಡಳಿತ ಇರುವ ಉತ್ತರ ಪ್ರದೇಶದ ಶಹಜಾನ್ಪುರದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಈ ಘಟನೆ ನಡೆದಿದೆ. ಲಂಚದ ಹಣವನ್ನು ಒಟ್ಟು 60 ಜನ ಕೌನ್ಸಿಲರ್ಗಳು ಸಮಾನವಾಗಿ ಹಂಚಲಾಗುವುದು ಎಂದು ವ್ಯಕ್ತಿಯೊಬ್ಬ ಪ್ರಮಾಣ ವಚನ ಬೋಧಿಸಿದ್ದಾನೆ. ಆಮೇಲೆ ಉಳಿದವರು ಅದನ್ನು ಪುನರಾವರ್ತನೆ ಮಾಡಿದ್ದಾರೆ. ಜೊತೆಗೆ ಕಾನೂನು ಪ್ರಕಾರ ತೊಂದರೆ ಆದರೆ ಎಲ್ಲರೂ ಒಟ್ಟಾಗಿ ನಿಲ್ಲುವ ಶಪಥವನ್ನು ಮಾಡಿದ್ದಾರೆ. ಅಕ್ರಮಕ್ಕೆ ಗಂಗಾಜಲ ಬಳಸಿಕೊಂಡಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ, ಅಂದರೆ ಗಂಗಾಜಲ ಬಳಸಿದ ಮಾತ್ರ ಜನಕ್ಕೆ ಸಿಟ್ಟಂತೆ, ಇವರು ಕರಪ್ಷನ್ ಹಣವನ್ನು ಎಲ್ಲರೂ ಸಮಾನವಾಗಿ ಹಂಚ್ಕೊಳ್ಳೋಣ, ಅದರಲ್ಲೇನು ತಾರತಮ್ಯ ಮಾಡೋದು ಬೇಡ, ಲೀಗಲ್ ಏನಾರ ಕೇಸ್ ಆದರೆ ಎಲ್ಲ ಸೇರಿ ಫೇಸ್ ಮಾಡೋಣ. ಇದು ನೋಡಿ ನಮ್ಮ ದೇಶದ ವಾಸ್ತವಕ್ಕೆ ಕನ್ನಡಿ ಹಿಡಿಯುವ ವರದಿ ಇದಾಗಿದೆ. ಅದು ನರೇಂದ್ರ ಮೋದಿ ಅವರು ಮೊದಲು ನೋಡ್ಬೇಕು ಇದನ್ನ. ಹೌದ್ರ ಆಮೇಲೆ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಬಾಬಾ ಅವ್ರು ಮೊದಲು ನೋಡ್ಬೇಕು ಇದನ್ನ. ಅಲ್ಲ, ನಾನು ಇವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಸರ್, ಯಾಕೆಂದರೆ ಅವ್ರು ಸತ್ಯ ಹೇಳಿದ್ದಾರೆ. ಆಮೇಲೆ 60 ಜನ ಇದಾರಲ್ಲ, ಎಲ್ಲರೂ ಜಗಳ ಆಡ್ಕೊಳ್ಳೋದು ಬೇಡ, ಎಷ್ಟು ಬಂದಿದೆ ಎಲ್ಲರೂ ಹಂಚ್ಕೊಳ್ಳೋಣ, ಆಮೇಲೆ ಲೀಗಲ್ ಕಾನೂನು ಮಣ್ಣೆರ್ಚಕ್ಕೆ ಎಲ್ಲರೂ ಒಂದಾಗೋಣ ಅಂತ. ಹೌದು, ಅಲ್ಲಿ ಏನಂತಂದ್ರೆ ಗಂಗಾಜಲ ಅಂತ ಹೇಳಿದಾರಪ್ಪ ಅಂದ್ರೆ ಅಲ್ಲಿ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಅದಕ್ಕೆ ಏನಂತಂದ್ರೆ ಪ್ರಾಧಾನ್ಯತೆ ಇದೆ. ಈಗ ನಮ್ಮಲ್ಲಿ ಧರ್ಮಸ್ಥಳದ ಮಂಜುನಾಥನ ಮಾಡ್ತೀವಲ್ಲ ಆ ಥರ. ಇವರು ಯಾರು ಯಡಿಯೂರಪ್ಪ ಮತ್ತು ಇವರು ಜಗಳ ಆಗ್ತಿದ್ವಲ್ಲ, ಯಾರು ಕುಮಾರಸ್ವಾಮಿ ಅವ್ರದ್ದು ಅಲ್ಲಿ ಆಣೆ ಪ್ರಮಾಣ ಮಾಡಬೇಕು ಅಂತಕ್ಕಂಥದ್ದು, ಎಲ್ಲಿ ಮಂಜುನಾಥ್ ಅಂತ ಹೋಗೋಣ ಅಂತೇಳಿ ಪ್ರತಿಯೊಂದು ಸರ್ತಿ ಹೇಳ್ತಾರೆ. ಹಾಗೆ ಗಂಗಾಜಲ ಹಿಡಿದು ಮಾಡ್ತಾನೆ ಅಂದ್ರಪ್ಪ ಅಂದ್ರೆ ಒಂದು ತಲೆಮಾರು ಜನ್ಮಾಂತರಕ್ಕೆ ಅಂಟಿಬಿಡ್ತದೆ ಪಾಪ ಅಂತಕ್ಕಂಥ ಒಂದು ಕಲ್ಪನೆ. ನಮ್ಮ ಆಫೀಸ್ಗಳಲ್ಲೂ ಹಿಂಗೆ ಮಾಡಲಿ ಸರ್, ಆಫೀಸರ್ಸ್ಗಳೆಲ್ಲ ಈ ಇಲಾಖೆಯಲ್ಲಿ ಈ ಪೊಲೀಸ್ ಠಾಣೆಯಲ್ಲಿ ಇಷ್ಟು ಜನ ಇದ್ದೇವೆ, ಇಷ್ಟು ಜನ ಕಾನ್ಸ್ಟೇಬಲ್ಗಳಿದ್ದೇವೆ, ASIಗಳು ಇಷ್ಟು ಜನ ಇದ್ದೇವೆ, ಇನ್ಸ್ಪೆಕ್ಟರ್ ಒಬ್ಬರು ಇದ್ದೇವೆ, ಇಷ್ಟು ಪರ್ಸೆಂಟೇಜ್ ಇಷ್ಟು ಬರ್ತದೆ, ಯಾವ ಕಾರಣಕ್ಕೂ ಒಬ್ಬರೇ ಆದ ಹಣವನ್ನು ಪಡೆದುಕೊಂಡು ಮನೆಗೆ ಹೋಗದೆ ಅದನ್ನು ತಂದು ರಾಶಿ ಹಾಕಿ ಸಮಾನವಾಗಿ ಹಂಚಿಕೊಳ್ಳೋಣ ಎಂದು ಈ ಮೂಲಕ ನಾವು ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಪ್ರಮಾಣ ಮಾಡುತ್ತೇವೆ ಮತ್ತು ಪೊಲೀಸ್ ಸ್ಟೇಷನ್ನವರು, ಸಬ್ ರಿಜಿಸ್ಟ್ರಾರ್ ಆಫೀಸ್ನವರು ಇಷ್ಟು ರಿಜಿಸ್ಟರ್ ಆದರೆ, ಪೇಪರ್ಗಳು ರಿಜಿಸ್ಟರ್ ಆದರೆ ಲೀಗಲ್ ಆಗಿದ್ದು ಇಷ್ಟು ದುಡ್ಡು ಬರ್ತದೆ, ಇದನ್ನು ಸಮಾನವಾಗಿ ಎಲ್ಲರೂ ಹಂಚಿಕೊಳ್ಳುತ್ತೇವೆ ಎಂದು, ಮೇಲಧಿಕಾರಿಗೆ ಇಷ್ಟನ್ನು ಪ್ರಾಮಾಣಿಕವಾಗಿ ಕೊಡುತ್ತೇವೆ ಎಂದು ಪ್ರಮಾಣ ವಚನ ಮಾಡಿಬಿಡ್ಲಿ ಅಂತ, ಆಣೆ ಪ್ರಮಾಣ ಇಲ್ಲೂ ಮಾಡಲಿ ಅಂತ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಅದನ್ನೇ ಒಂದು ಅಗ್ರಿಮೆಂಟು ಮಾಡಿಬಿಡ್ಬೇಕು. ಅಗ್ರಿಮೆಂಟ್ ಮಾಡಿ ಅವ್ರದ್ದೇ ಸ್ವತಃ ಸಹಿ ಹಾಕಿ, ಎಲ್ಲರೂ ಸಹಿ ಹಾಕಿ ಅಗ್ರಿಮೆಂಟ್ ಮಾಡಿ ಅದನ್ನೇನಪ್ಪ ಅಂದ್ರೆ ಡಿಕ್ಲೇರ್ ಮಾಡಿಬಿಡ್ಬೇಕು. ಹೌದಾ ಅಂತ ನಾನು ಆ ಮಟ್ಟಕ್ಕೆ ಬಂದಿದೆ ಈಗ. ಓಕೆ, ಇಲ್ಲ, ಇದು ಒಳ್ಳೆ ಬೆಳವಣಿಗೆ. ಈ ಥರದ ವ್ಯವಸ್ಥೆ ಜಾರಿ ತರೋಕ್ಕೆ ನಮ್ಮ ಸರ್ಕಾರಗಳು ಸ್ವಲ್ಪ ಮುಂದಾಗಬೇಕು. ಮಿನಿಸ್ಟ್ರಿಗಳು ಇದನ್ನು ಲೀಡ್ ತಗೋಬೇಕು. ಕೆಲವು ಮಿನಿಸ್ಟ್ರಿಗಳೆಲ್ಲ ಇದ್ದಾರೆ, IAS ಆಫೀಸರ್ಗಳು ಇದ್ರ ನೇತೃತ್ವ ವಹಿಸಬೇಕು, ಇದ್ರ ಬಗ್ಗೆ ಸಂಶೋಧನೆಗಳು ಮಾಡಬೇಕು, ಇದನ್ನು ಡಿಸಿಪ್ಲಿನಾಗಿ ಹೆಂಗೆ ಮಾಡೋದು ಅಂತ. ಒಂದು ಈ ಲಂಚಾವತಾರವನ್ನು ಒಂದು ಕಾನೂನಿನ ಚೌಕಟ್ಟಿಗೆ ತರೋದು ಹೆಂಗೆ, ಅದರಲ್ಲಿ ಡಿಸಿಪ್ಲಿನು. ಹೌದು, ಅದನ್ನ ಲೀಗಲೈಸ್ ಮಾಡೋದು ಹೇಗೆ. ಹೌದು, ಅದಕ್ಕೆ ಈಗ ಬರೇ ಈ ಕಾನೂನುಬದ್ಧ ಅಲ್ಲ, ಧಾರ್ಮಿಕ ಮಾಡಕ್ಕೆ ಹೊರಟಿದ್ದಾರೆ ಈಗ. ಧರ್ಮಬದ್ಧ ಎಲ್ಲೇ ಉತ್ತರ ಪ್ರದೇಶದಲ್ಲಿ ಗಂಗಾಜಲ ಹಿಡಿದು ಧಾರ್ಮಿಕ ಬದ್ಧ ಆಗುತ್ತೆ. ನೀವು ಹೇಳಿದಂಗೆ ಧರ್ಮಸ್ಥಳದ ಮಂಜುನಾಥನ ಆಣೆ ಮಾಡಿದ್ರೆ ಅಲ್ಲಿನೂ ಧಾರ್ಮಿಕ ಬದ್ಧ ಆಗುತ್ತೆ. ಕರೆಕ್ಟ್, ಧರ್ಮವಾಗಿ ನಡ್ಕೊಳ್ಳೋದು ಅಂತ. ಆಮೇಲೆ ಅವಾಗ ಚರ್ಚೆಯಲ್ಲಿ ಒಂದು ವಿಷಯ ಮರ್ತೋಯ್ತು, ಟೈಮ್ ಆಯಿತು. ಸಿದ್ದರಾಮಯ್ಯನವರ ಮನೆಗೆ ಇವರು ನರೇಂದ್ರ ಸ್ವಾಮಿ ಅವರು ಹೋಗಿರ್ತಕ್ಕಂಥದ್ದು. ಅಲ್ಲಿ ಇವರು HC ಮಹದೇವಪ್ಪ ಅವರು ಹೋಗಿಲ್ದೇ ಇರ್ತಕ್ಕಂಥದ್ದು. HC ಮಹದೇವಪ್ಪ ಅವ್ರನ್ನ ಬಿಟ್ಟು ನರೇಂದ್ರ ಸ್ವಾಮಿ ಅವ್ರನ್ನ ಹಿಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಏನಂತಾರೆ ಚರ್ಚೆ ತೀವ್ರವಾಗಿ ಆ ದಲಿತ ಸಮುದಾಯದಲ್ಲಿ ನಡೀತಾ ಇದೆ.